ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ತೊಂದರೆ ಆಗೋದು ನಮಗೆ. ರೆಸಿಡೆನ್ಷಿಯಲ್ ಸರ್ವಿಸ್ ಪೆಟ್ರೋಲ್ ಹೋಗಿ ಅದಂಗೆ ಮಾಡ್ತೀರಾ ನೀವು? ತೊಂದರೆ ಆಗೋದು ನಮಗೆ. ರೆಸಿಡೆನ್ಷಿಯಲ್ ಸರ್ವಿಸ್ ಪೆಟ್ರೋಲ್ ಹೋಗಿ ಅದಂಗೆ ಮಾಡ್ತೀರಾ ನೀವು? ಅವ್ರ ಅಭಿಮಾನಿಗಳು ಅವ್ರು ಯಾರನ್ನೇ ಇದ್ರೆ ಅವರು ಸ್ವಯಂ ಪ್ರೇರಿತ ಅಂಗಡಿ ಮುಗಿಸ್ಕೊಂಡು ಹೋಗಿ ನಮಗೆ ಅದರ ತಕ್ಕಲಿಲ್ಲ. ಉದ್ದೇಶಪೂರ್ವಕವಾಗಿ ವ್ಯಾಪಾರಸ್ಥರಿಗೆ, ಸಾರ್ವಜನಿಕರಿಗೆ ತೊಂದರೆ ಕೊಡೋದು ನಾವು ಖಂಡಿಸ್ತೀವಿ. ಪೆಟ್ರೋಲ್ ಬಂಕು ಒಂದು ಎಸೆನ್ಷಿಯಲ್ ಸರ್ವಿಸು. ಸುಮಾರು ಜನ ಆಂಬುಲೆನ್ಸ್ಗಳು, ವಿದ್ಯಾರ್ಥಿಗಳು, ಪೇಷಂಟ್ಸ್ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅವ್ರಿಗೂ ನೀವು ಪೆಟ್ರೋಲ್ ಹಾಕ್ಬಾರ್ದು, ಡೀಸೆಲ್ ಹಾಕ್ಬಾರ್ದು ಅಂತಂದರೆ ಇದು ಏನು ನ್ಯಾಯ? ಅವ್ರ ಮಂತ್ರಿಗೆ ಸಿಗಲಿಲ್ಲ ಅಂತಂದ್ರೆ ಅವ್ರದ್ದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಲಿ, ಅವ್ರ ಹೈಕಮಾಂಡ್ನ ಕೇಳಲಿ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಇದು ಸಾರ್ವಜನಿಕ ಆಸ್ತಿ. ರಸ್ತೆಗಳು ಬಂದು ಹಿಡಿಯೋದು,
ಪೊಲೀಸವ್ರನ್ನ ಇಟ್ಕೊಂಡು ಫೋರ್ಸ್ಫುಲ್ ಅಂಗಡಿಗಳು ಮುಗಿಸೋದು, ವ್ಯಾಪಾರಸ್ಥರು ತೊಂದರೆ ಕೊಡೋದು ಅದು ಸರಿ ಇಲ್ಲ. ನಮ್ಮ ಪೆಟ್ರೋಲ್ ಬಂಕ್ ಇವತ್ತು ಬಂದು ಅವರು ಉದ್ದೇಶಪೂರ್ವಕ ಗಾಡಿಗೆ ಅಡ್ಡ ಮಾಡಿ ತೊಂದರೆ ಮಾಡಿ ವ್ಯಾಪಾರ ಕ್ಲೋಸ್ ಮಾಡಬೇಕು ಅಂತ ಅಂದರು. ನಾವು ಅದನ್ನು ಖಂಡಿಸ್ತೀವಿ. ಇದು ಭಾರತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂಥ ದೇಶ. ಎಲ್ರಿಗೂ ಸಮಾನವಾಗಿ ಬದುಕುವಂಥ ಹಕ್ಕಿದೆ. ಇಲ್ಲಿ ಒಂಥರ ಗೂಂಡಾಯಿಸಮ್ ಆಗಿಬಿಟ್ಟಿದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಅವ್ರಿಗನ್ನ ಯಾವುದೋ ಪಕ್ಷದ ವೇದಿಕೆಯಲ್ಲಿ ಕೇಳಿ ಸಾರ್ವಜನಿಕರು ಯಾಕೆ ಅವ್ರಿಗೆ ಸ್ಪಂದಿಸಬೇಕು? ಸಾರ್ವಜನಿಕರಿಗೆ ಏನು ತೊಂದರೆ ಆಗಿಬಿಟ್ಟಿದೆ. ಹಾಗಾಗಿ ನಾವು ಬಂದ್ವಿ, ನಾವಿಲ್ಲಿ ಬಂದ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಬಂಗಾರಪೇಟೆ ನಾಗರಿಕರು ಕೂಡ ಮನವಿ ಮಾಡೋದಿದೆ, ಇದು ನಿಮಗೆ ಬಿಟ್ಟಂಥ ವಿಚಾರ. ಯಾರನ್ನ ಫೋರ್ಸ್ಫುಲಿ ಬಂದು ಮುಚ್ಚೋ ಪ್ರಯತ್ನ ಮಾಡಿದ್ರೆ ನೀವು ಕೂಡ ಧ್ವನಿ ಎತ್ತಬೇಕು. ಅವ್ರು ಬರೋದಕ್ಕೆ ಮುಂಚೆ ನೀವೇ ಅಂಗಡಿಗಳು ಮುಚ್ಕೊಂಡು ಹೋಗ್ಬಿಟ್ರೆ ಅವ್ರು ಮುಚ್ಚಿಸ್ತಾರೆ. ಅಣ್ಣ ಇಲ್ಲ ಹಿಂದೆ ಬಸ್ಸುಗಳೆಲ್ಲ ಹೇಳಿ.